ಗೌರಿಪುತ್ರ ವಿನಾಯಕನ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವಭಾರತದಲ್ಲಿ ಮುಖ್ಯವಾಗಿ ವಿನಾಯಕನ ಪಾತ್ರ ಇರತಕ್ಕಂಥದ್ದು ನಿಮ್ಮ ಗಮನದಲ್ಲಿ ಇರಲಿ. ಸ್ವತಂತ್ರ ದಿನಾಚರಣೆ ಹೇಳ್ತಕ್ಕಂಥದ್ರ ಪೂರ್ವವಾಗಿ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತಾ ಇದ್ದಂತಹ ಸಮಯದಲ್ಲಿ ಅತಿ ಹೆಚ್ಚಾಗಿ ಪ್ರಚಲಿತಕ್ಕೆ ಬಂದಂತಹದ್ದು ಇದೇ ಮಹಾಗಣಪತಿ, ವಿಘ್ನ ನಿವಾರಕನು ಕೂಡ ಆಗಿರ್ತಕ್ಕಂಥವನು. ಇದರಿಂದಾಗಿ ಭಾರತಕ್ಕೆ ಸ್ವತಂತ್ರ ಬಂತು ಅಥವಾ ಸಿಕ್ಕಿದೆ ಆ ಚಳುವಳಿಯ ಮೂಲಕ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು, ಸತ್ಯವಿರತಕ್ಕಂಥ ವಿಚಾರ ಅಂತ ಹೇಳುವುದಾಗಿ ನಾವು ಭಾವಿಸೋಣ. ಜೊತೆಯಲ್ಲಿ ಇಂತಹ ಎಷ್ಟೋ ಒಂದು ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಟ್ಟಿರ್ತಕ್ಕಂಥವನು ವಿಘ್ನ ನಿವಾರಕನಾಗಿರ್ತಕ್ಕಂತಹ ಮಹಾಗಣಪತಿಯು. ಜೊತೆಯಲ್ಲಿ ನಮ್ಮ ಕರಾವಳಿಯ ಪ್ರದೇಶದಲ್ಲಿ ಗೋಕರ್ಣದಲ್ಲಾಗಿರ್ಬೋದು, ಹೊನ್ನಾವರದಲ್ಲಾಗಿರ್ಬೋದು, ಹಾಗೆ ಮುರುಡೇಶ್ವರದಲ್ಲಾಗಿರ್ಬೋದು, ಹೀಗೆ ಕರಾವಳಿಯ ಉದ್ದಗಲಕ್ಕೂ ಕೂಡ ಓಡಾಡಿದಂತಹ ಸ್ಥಳವೂ ಕೂಡ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಅಲ್ಲಿ ನಾರದ ಮುನಿಗಳಿಂದ ಪ್ರತಿಷ್ಠಾಪನೆಗೂ ಕೂಡ ಒಳಗಾಗಿರ್ತಕ್ಕಂಥವನು ಕೂಡ ಮಹಾಗಣಪತಿಯು. ಹಾಗಾಗಿ ಆತನ ಅನುಗ್ರಹದಿಂದಾಗಿ ಈ ಒಂದು ಭಾರತ ಹೇಳ್ತಕ್ಕಂಥದ್ದು ನವನಿರ್ಮಾಣವಾಗಿದೆ ಅಂತ ಅಂದುಕೊಳ್ಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರವೂ ಕೂಡ ಆಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ನಾವೇನೊಂದು ಧರ್ಮ ಚಿಕಿತ್ಸೆಯ ಮೂಲಕವಾಗಿ ಜನರ ನೋವುಗಳಿಗೆ, ಸಂಕಷ್ಟಗಳಿಗೆ ಹಾಗೂ ನಾನಾ ರೀತಿಯಾದಂತಹ ಕಾಯಿಲೆಗಳಿಗೆ ಕೇವಲ ಗಾಳಿಯ ಮುಖಾಂತರದಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಅವರು ಗುಣಮುಖರಾಗುವಂತೆ ಆಗ್ತಾ ಇರ್ತಾರೆ. ಇದರಲ್ಲೂ ಕೂಡ ಮಹಾಗಣಪತಿಯ ಒಂದು ಅನುಗ್ರಹ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಜೊತೆಯಲ್ಲಿ ಆತನ ಅನುಗ್ರಹದಿಂದಾಗಿ ಈ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಸಾಗ್ತಾ ಇರತಕ್ಕಂಥದ್ದು. ಜೊತೆಯಲ್ಲಿ ನವ ಭಾರತ ನಿರ್ಮಾಣದಲ್ಲಿ ಹೇಗೆ ಮುಖ್ಯ ಪಾತ್ರದಲ್ಲಿ ಗಣಪತಿ ಹೇಳ್ತಕ್ಕಂಥವನು ಇದನ್ನ, ಅದೇ ರೀತಿಯಲ್ಲಿ ಈಗ ನವಭಾರತವಾಗಿ ರೂಪಿತವಾಗಿ ನವ ಭಾರತದಲ್ಲಿ ಈ ಒಂದು ವಿಸ್ಮಯಕಾರಿಯಾದಂತಹ ರೋಗ ನಿರೋಧಕ ಶಕ್ತಿ ಹೇಳ್ತಕ್ಕಂಥದ್ದು ಕೂಡ ಇದರಿಂದ ಇನ್ನೊಮ್ಮೆ ನವ ನಿರ್ಮಾಣ ಭಾರತವಾಗಿ ಹೊರಹೊಮ್ಮಲಿ ಎನ್ನುವುದಾಗಿ ಎಲ್ಲರೂ ಕೂಡ ಪ್ರಾರ್ಥಿಸೋಣ. ಮತ್ತು ಅಷ್ಟೇ ಅಲ್ಲದೆ ಮಹಾಗಣಪತಿಯ ಅನುಗ್ರಹದಿಂದಾಗಿ ಇಂತಹ ಶಕ್ತಿಗಳು ಇನ್ನೂ ಹೆಚ್ಚು ಹೆಚ್ಚು ಜನರನ್ನು ರೀಚ್ ಮಾಡಲಿ. ಮತ್ತು ಅಷ್ಟೇ ಅಲ್ಲದೆ ಅವರಿಗೆ ಸುಖ, ಸಂತೋಷ, ನೆಮ್ಮದಿ, ಭಾಗ್ಯವನ್ನು ಕರುಣಿಸಿಕೊಟ್ಟು ಮನೆಯಲ್ಲಿ ಸಂತೋಷದ ವಾತಾವರಣ ನಗ್ನಗ್ತಾ ಇರಲಿ. ಮತ್ತು ಲಕ್ಷ್ಮಿಯ ಅನುಗ್ರಹಾದಿಗಳಿಂದಾಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನವನ್ನು ನಡೆಸುವ ಹಾಗೆ ಆಗಲಿ ಅಂತ ಹೇಳುವುದಾಗಿ ಮಹಾಗಣಪತಿಯಲ್ಲಿ ಸ್ಮರಿಸೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರವಿಘ್ನಂ ಕುರು ಮೇ ದೇವ ಸರ್ವಕಾರೇಷು ಸರ್ವದಾ. ಓಂ ಹುಂ ಗಂ ಗ್ಲೌಂ ಹರಿದ್ರ ಗಣಪತೆ ವರವರ ಸರ್ವಜನಮೇ ಹೃದಯ ಸ್ತಂಭೆ ಸ್ತಂಭೆ ಸ್ವಾಹ.